ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಲೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಹುರುಳಿಕಾಳು ಪಾಯಸ. ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನು ಇಲ್ಲಿ ಅರ್ಧ kg ಆಗೋಷ್ಟು ಹುರುಳಿಕಾಳನ್ನ ತೊಳ್ಕೊತಾ ಇದ್ದೀನಿ. ಒಂದು 2-3 ಸಲ ತೊಳ್ಕೊಳ್ಳಿ ನೀಟಾಗಿ. ತೊಳ್ಕೊಂಡಾದಮೇಲೆ ಅದನ್ನು ನೀರೆಲ್ಲ ನೀಟಾಗಿ ಸೋಸ್ಕೋಬೇಕು. ಸೋಸ್ಕೊಂಡಾದಮೇಲೆ ಮತ್ತೆ ನಾನು ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಿ ಆದಮೇಲೆ ನೀಟಾಗಿ ನೀರನ್ನ ಸೋಸ್ಕೊಂಡು ತೊಳೆದಿರೋ ಅಂತಹ ಹುರುಳಿಕಾಳನ್ನ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡಾದ್ಮೇಲೆ 4-5 ಗ್ಲಾಸ್ನ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ನಾನು. ನೀವೇನಾದರೂ ಇದೇ ಹುರುಳಿಕಟ್ಟು ಅಲ್ಲಿ ಸಾಂಬಾರು ಮಾಡ್ತೀವಿ ಅಂತ ಹೇಳಂತಂದರೆ ನೀವು ನೀರನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಅದೇ ಇದರಲ್ಲಿ ಸಾಂಬಾರು ಮಾಡೋದ್ರಿಂದ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ 7-8 ವಿಷಲ್ ಹೊಡಿಯೋದಕ್ಕೆ ಇಟ್ಬಿಟ್ಟು ನೆಕ್ಸ್ಟು ನಾನು ಇಲ್ಲಿ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 3-4 ಉಂಡೆ ಆಗೋಷ್ಟು ಕಾಫಿ ಬೆಲ್ಲನೇ ತೊಗೊಂಡಿದ್ದೀನಿ. ನೀವು ಉಂಡೆ ಬೆಲ್ಲನೂ ಹಾಕ್ಕೋಬೋದು ಇದಕ್ಕೆ. ಉಂಡೆ ಬೆಲ್ಲ ಆದರೆ ಒಂದನ್ನೇ ಹಾಕ್ಕೊಳ್ಳಿ ಸ್ವೀಟಿಗೆ ತಕ್ಕಷ್ಟು. ನೆಕ್ಸ್ಟು ನಾನು ಬೆಲ್ಲ ಕರಗೋದಕ್ಕೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಥರ ಕರಗಿದೆ. ಇದು ಕುದೀತಾ ಇದೆ, ಫುಲ್ ಎಲ್ಲ ಕಡೆನೂ ಬೆಲ್ಲ ಕರಗಿದೆ. ಬೆಲ್ಲ ಕರಗಿ ಆದ ನಂತರ ನೀವೇನು ಮಾಡಬೇಕು, ಇದು ತಣ್ಣಾಗೋದಕ್ಕೆ ಒಂದು 20 ನಿಮಿಷ ಬಿಡಬೇಕು. ಈ 20 ನಿಮಿಷದಲ್ಲಿ ತಣ್ಣಾಗೋ ಅಷ್ಟರಲ್ಲಿ ಪಾಯಸಕ್ಕೆ ಏನೇನು ಬೇಕು ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಆವಾಗಲೇ ನಾನು ಕುಕ್ಕರ್ಗೆ ಹುರುಳಿಕಾಳನ್ನ ಹಾಕ್ಬಿಟ್ಟು ವಿಷಲ್ ಹೊಡಿಯೋದಕ್ಕೆ ಇಡ್ಸಿದ್ದೆ. 7-8 ವಿಷಲ್ ಹೊಡಿಸಿದ್ದೆ. ಸೊ ಹುರುಳಿಕಾಳೆಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಸೊ ಬೆಂದಿರೋಂಥ ಹುರುಳಿಕಾಳನ್ನ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಂತಂದರೆ, ಒಂದು ಪಾತ್ರೆಗೆ ತೊಗೊಂಡು ನೀರು ಮತ್ತು ಕಾಳನ್ನ ಸಪ್ರೇಟಾಗಿ ಸೋಸ್ಕೊಳ್ತೀನಿ. ಸೋಸ್ಕೊಂಡಾದ ನಂತರ ನಾನು ಕಾಳು ಒಂದು 5-10 ನಿಮಿಷ ತಣ್ಣ ಆಗೋದಕ್ಕೆ ಬಿಡಬೇಕು. ತಣ್ಣ ಆದ ನಂತರ ನಾವು ಸೋಸ್ಕೊಂಡಿರೋಂಥ ಹುರುಳಿಕಾಳನ್ನು ಮತ್ತೆ ಇನ್ನೊಂದು ಸಲ ಆ ಪಾತ್ರೆಯಿಂದ ಮೇಲೆತ್ತಬೇಕು. ಮೇಲೆತ್ತಿದ್ದಾಗ ಅಡಿಲೂ ಕೂಡ ಸ್ವಲ್ಪ ನೀರಿರುತ್ತೆ. ಸೊ ಅದನ್ನು ಕೂಡ ನೀಟಾಗಿ ಸೋಸ್ಕೊಳ್ಳಿ. ನೀವು ಇಲ್ಲಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಅಂತೇಳಂದರೆ ಹುರುಳಿಕಾಳನ್ನ ಹಾಗೇ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲ ನೀವು ಸ್ವಲ್ಪ ಗಟ್ಟಿ ಇದೆ ಅಂತೇಳಂತ ಅನಿಸಿದರೆ ನೀವು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ನಾನು ಹಾಗೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಕಾಳುಗಳ್ನು ಸ್ಮ್ಯಾಶ್ ಮಾಡಿ, ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಇದು ಕಷ್ಟ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಳ್ತಿದ್ದೀನಿ. ಎತ್ತಿಟ್ಕೊಂಡಾದ ನಂತರ ನಾನು ಇಲ್ಲಿ ಮುಂಚೆನೇ ಕಾಯಿ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೆ 1.5 ಕಪ್ ಆಗೋವಷ್ಟು. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆಯೇ ಏಲಕ್ಕಿ ಶುಂಠಿನೂ ಕೂಡ ಜಜ್ಜಿ ಇಟ್ಕೊಂಡಿದ್ದೆ ಪುಡಿ ಮಾಡಿಕೊಂಡು, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡು ಕಾಯಿಸಿರೋ ಅಂಥ ಬೆಲ್ಲನ ನಾನು ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಳ್ಳೋದ್ರಿಂದ ಏನಾದರೂ ಅದ್ರಲ್ಲಿ ಕಸ ಇತ್ತಂದರೆ ಅದೆಲ್ಲ ಅಲ್ಲಿ ಜಾಲರಿಲಿ ಬರುತ್ತೆ. ಸೊ ಹಂಗಾಗಿ ನೀವು ಕೂಡ ಇದೇ ರೀತಿ ಸೋಸ್ಕೊಳ್ಳಿ. ನಂತರ ನಾನು ಇಲ್ಲಿ ಆವಾಗಲೇ ರುಬ್ಬಿರೋ ಅಂಥ ಕಾಯಿ ಹಾಲನ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ಅದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಅದು ಸ್ವಲ್ಪ ಕುದಿ ಬರೋವರೆಗೂ ನೀವು ವೆಯ್ಟ್ ಮಾಡಿ. ಕುದಿ ಬಂದಾದ ನಂತರ ಹುರುಳಿಕಾಳನ್ನ ನಾನು ಆವಾಗಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದರೊಳಗಡೆ ಹಾಕಬೇಕು. ಹಾಕಿದ ಮೇಲೆ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಈ ಥರನೇ ತಿರುಗಿಸಿ. ಇಲ್ಲ ಅಂತೇಳಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಂತರ ಇದೇ ಥರ ತಿರುಗಿಸ್ತಾ ಇರಬೇಕು. ತಿರುಗಿಸಿ ಆಗಿ ಒಂದು 2-3 ನಿಮಿಷ ಅದು ಕುದಿ ಬರುತ್ತೆ. ಕುದಿ ಬಂದಾದಮೇಲೆ ನೀವು ಇದಕ್ಕೆ ತುಪ್ಪನ ಹಾಕ್ಕೋಬೋದು. ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು. ತುಪ್ಪ ಏನು ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೋಬೇಕಂತ ಏನಿಲ್ಲ, ಅದು ಆಪ್ಷನಲ್ಲು. ನಮ್ಮ ಮನೇಲಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ತುಪ್ಪ ಇಷ್ಟ ಆಯ್ತು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ತುಪ್ಪನ ಹಾಕ್ಕೊಂಡಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ರೆಡಿ ಆಯಿತು ಹುರುಳಿಕಾಳು ಪಾಯಸ. ಪಾಯಸ ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸ್ವೀಟ್ಸ್ ಅಂದ್ರೇ ಎಲ್ರಿಗೂ ಇಷ್ಟ. ಪಾಯಸದಲ್ಲಿ ಸುಮಾರು ಟೈಪ್ ಪಾಯಸಗಳನ್ನ ನಾವು ಊಟ ಮಾಡಿದ್ದೀವಿ. ಸಬ್ಬಕ್ಕಿ ಪಾಯಸ, ಶಾವಿಗೆ ಪಾಯಸ, ಹಾಲು ಪಾಯಸ ಅಂತ ಹೇಳ್ಬಿಟ್ಟು. ಸೊ ಒಂದು ಸಲ ನೀವು ಇದು ಹುರುಳಿಕಾಳು ಪಾಯಸನೂ ಕೂಡ ಟ್ರೈ ಮಾಡಿ ನೋಡಿ ಮನೇಲಿ. ಹೇಗಿದೆ ಅಂತ ಹೇಳ್ಬಿಟ್ಟು ಬಂದು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಕೊನೆಯದಾಗಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಂಜಿತಾ ಲೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ರೆಸಿಪಿಯ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.